ANMR ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ಪ್ರೀ ಸ್ಕೂಲ್ LKG, UKG 1ನೇ ತರಗತಿಯಿಂದ 10ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8722776567 9164976866 ಮೊಬೈಲ್ ಸಂಖ್ಯೆ ಮತ್ತು 0815421515 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ಬಕ್ರೀದ್ ಹಬ್ಬದ ಪ್ರಯುಕ್ತ ಚಿಂತಾಮಣಿ ನಗರ ಠಾಣೆಯಲ್ಲಿ ಶಾಂತಿ ಸಭೆ. ಬಕ್ರೀದ್ ಹಬ್ಬವನ್ನು ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಶಾಂತಿಯುತವಾಗಿ ಆಚರಿಸಿ ಎಂದು ಚಿಂತಾಮಣಿ ಉಪವಿಭಾಗದ DYSP P. ಮುರಳೀಧರ್ ಅವರು ಮನವಿ ಮಾಡಿದರು. ಇದೇ ಜೂನ್ 17ರಂದು ಸೋಮವಾರದಂದು ಬಕ್ರೀದ್ ಹಬ್ಬ ಆಚರಿಸಲಾಗುತ್ತಿದ್ದು, ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆ ವತಿಯಿಂದ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿದ್ದ ಶಾಂತಿ ಸಭೆಯಲ್ಲಿ ಭಾಗವಹಿಸಿದ್ದ ಅವರು ಮುಖಂಡರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಧರ್ಮದ ಪದ್ಧತಿಯಂತೆ ಬಕ್ರೀದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ, ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡು ಬಂದಲ್ಲಿ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿಗೆ ಮಾಹಿತಿಯನ್ನು ನೀಡಿ, ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಕಾನೂನನ್ನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದು ಎಂದರು. ಯಾವುದೇ ಧರ್ಮದ ಹಬ್ಬ ಹರಿದಿನವಾಗಲಿ ಮತ್ತೊಂದು ಧರ್ಮದವರಿಗೆ ತೊಡಕು ಉಂಟಾಗುವ ರೀತಿಯಲ್ಲಿ ಆಚರಿಸಿಕೊಳ್ಳುವುದು ಸರಿಯಲ್ಲ. ಇತರರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಆಚಾರ ವಿಚಾರಗಳು, ಕಾರ್ಯಚಟುವಟಿಕೆ ಇದ್ದಲ್ಲಿ ಸಮಾಜಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ವಿವರಿಸಿದರು. ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮುನ್ಷರ್ ಗೌಸ್ ಪಾಷಾರವರು ಮಾತನಾಡಿ, ನಗರದ ಹೃದಯ ಭಾಗದಲ್ಲಿರುವ ಜಾಮಿಯಾ ಮಸೀದಿಯಿಂದ ಬೆಳಗ್ಗೆ 9 ಗಂಟೆ ಸರಿಯಾಗಿ ಎಲ್ಲ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಮೆರವಣಿಗೆ ಮೂಲಕ ಬಾಗೇಪಲ್ಲಿ ವೃತ್ತದಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ 9:30ಕ್ಕೆ ನಮಾಜ್ ಮಾಡಲಾಗುವುದು ಎಂದ ಅವರು, ಈದ್ಗಾ ಮೈದಾನಕ್ಕೆ ಬರುವ ಎಲ್ಲ ಮುಸ್ಲಿಂ ಬಾಂಧವರು ಶಾಂತಿಯುತವಾಗಿ ಬಂದು ನಮಾಜ್ ಮಾಡಬೇಕೆಂದು ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ VG ಕುಮಾರ್, ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್, CK ಶಬೀರ್, ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಾ ಬಕಾಶ್, ರಹೀಂ ಖಾನ್, ಶೇಖ್ ಸಾದಿಕ್, ಸೈಯದ್ ಮಾಲಿಕ್ ಪಾಷಾ, ಜಹೀರ್ ಪಾಷಾ, ಜಬೀವುಲ್ಲಾ, ಕವಾಲಿ ಎಂಟಣಪ್ಪ, ಕೋದಂಡ ಸೇರಿದಂತೆ ಎಲ್ಲ ಮುಸ್ಲಿಂ ಮುಖ್ಯಸ್ಥರು ಮತ್ತಿತರರು ಭಾಗವಹಿಸಿದ್ದರು. ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸರ್, ಈ ಥರ ಮಾಡಿ ಸರ್, ಇದರಿಂದ ಅನುಕೂಲ ಆಗುತ್ತೆ ಅಂದರೆ ನಿಮ್ಮಲ್ಲಿ ಇರುವಂಥ ಮಾಹಿತಿಗಳು ನಮ್ಗೆ ಕೊಡ್ಬೋದು ಮತ್ತು ನಮ್ಮಿಂದ ಏನಿದೆ ಅದನ್ನು ಬಯಸ್ಬೋದು. ಹಾಗಾಗಿ ಈ ಸಭೆಗೆ ನಮ್ಮ ಹೋದ ರಂಜಾನಲ್ಲಿ ಸಹ ನಾನು ಪ್ರೆಸೆಂಟ್ ಇದ್ದೆ, ಅಬ್ಸರ್ವ್ ಮಾಡಿದೆ. ಕೆಲವೊಂದು ನ್ಯೂನತೆಗಳು ಕಂಡುಬಂತು ನಿಮಗೆ. ಸ್ಪೆಷಲಿ ಇಯರ್ ಮಾರ್ಕ್ ಆಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟು ಸಹ ಕೆಲವರು ರೋಡಲ್ಲಿ ವೆಹಿಕಲ್ಸ್ ಹಾಕಿರೋದ್ರಿಂದ ದಿಬ್ಬೂರಲ್ಲಿ ರಸ್ತೆ ಕಡೆ ಟ್ರಾಫಿಕ್ ಸ್ವಲ್ಪ ಮಟ್ಟಿಗೆ ಜಾಮ್ ಆಗಿದೆ. ಇನ್ನು ಕೆಲವರು ಅಲ್ಲೇ ಹೆವಿ ವೆಹಿಕಲ್ಸು ಸಹ ನಮಾಜ್ಗೋಸ್ಕರ ಅಲ್ಲಿ ಪಾರ್ಕಿಂಗ್ ಮಾಡಿ ಒಳಗೆ ಹೋಗಿರೋದು ನಾನು ಅಬ್ಸರ್ವ್ ಮಾಡಿದೆ. ಅವರು ಕೇಳಿದಾಗ ಲೋಕಲ್ ಲೈಟ್ಸ್ ಅಂತ ಗೊತ್ತಾಯಿತು. ಅದಕ್ಕೆ ಅವ್ರಿಗೂ ಹೇಳಬೇಕು, ಈದ್ಗಾ ಸರೌಂಡಿಂಗ್ಸ್ ಒಂದು 500 ಮೀಟರ್ಸ್ ಯಾವ ವೆಹಿಕಲ್ಸ್ ಅವ್ರು ನಮಾಜ್ ಮಾಡಲಿ, ಯಾಕಂದರೆ ಎಲ್ಲರೂ ಸೈಡ್ಗೆ ಪಾರ್ಕ್ ಮಾಡ್ಕೊಂಡು ನಮಾಜ್ ಮಾಡ್ಕೊಂಡು. ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ಮಾಮೂಲಿ ಈ ದಾನ ಮಾಡೋದು ಇವೆಲ್ಲ ನಿಮಗೆಲ್ಲ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಪದ್ಧತಿ ಹೇಗಿದೆಯೋ ಅದು ಮಾಡ್ಕೋಬೇಕು. ನಾವು ಹಬ್ಬ ಮಾಡ್ಕೊಳ್ತಿದ್ದೀವಿ ಅಂತ ಪಬ್ಲಿಕ್ಗೆ ತೋರಿಸೋ ಅವಶ್ಯಕತೆ ಇಲ್ಲ. ಮತ್ತು ಯಾವುದಾದ್ರೂ ಫ್ಲೆಕ್ಸ್ ಏನಾದರೂ ಕಟ್ಟಬೇಕಂದ್ರೆ ಡೆಫಿನೆಟ್ ಆಗಿ ನೀವು ಮುನ್ಸಿಪಾಲ್ಟಿ ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡಿರ್ತೀವಿ.
ಅದು ಎಲ್ಲಿ ಲೈಟಿಂಗ್ ಇರುತ್ತೆ ಅಲ್ಲಿ ಮಾತ್ರ ಕಟ್ಟಬೇಕಾಗುತ್ತೆ. 8 ಅಡಿ ಮೇಲೆ ಕಟ್ಟಬೇಕು. ಅದಕ್ಕೆ CC ಕ್ಯಾಮ್ರಾ ಅಳವಡಿಸ್ಬೇಕು. ಯಾಕಂದರೆ ಬೈ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ಸುಮಾರು ಕಡೆ ಸಮಸ್ಯೆಗಳು ಆಗಿರೋದೇ ನಮಗೆ ಫ್ಲೆಕ್ಸ್ ಕಡೆಯಿಂದನೇ. ಫ್ಲೆಕ್ಸು, ಬ್ಯಾನರ್ಸು ನಾವು ಕಟ್ಟಿದ್ದೀವಿ, ಅವರು ಅರ್ದಿದ್ದಾರೆ, ಇವರೇ ಅರ್ದಿದ್ದಾರೆ ಅನ್ನೋ ಸಮಸ್ಯೆಗಳು ಬರೋದರಿಂದ ಸಾಧ್ಯವಾದಷ್ಟು ಅವು ಅವಾಯ್ಡ್ ಮಾಡೋದು ಬೆಟ್ರು. ಇಲ್ಲ ಕಟ್ಟಬೇಕಂದ್ರೆ ನೀವು ಮುನ್ಸಿಪಾಲ್ಟಿಯಿಂದ ಪರ್ಮಿಷನ್ ತಗೊಂಡು ನಾನು ಹೇಳಿದ ಪ್ಯಾರಾಮೀಟರ್ಸ್ 8 ಅಡಿ ಮೇಲೆ ಇರಬೇಕು, CC ಕ್ಯಾಮ್ರಾ ಇರಬೇಕು, ಲೈಟಿಂಗ್ ವ್ಯವಸ್ಥೆ ಇರಬೇಕು, ಇಂಥ ಕಡೆ ಕಟ್ಕೋಬೇಕು. ಮತ್ತು ಈ ಸಲನೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ ಹೇಳಿದ್ದೀವಿ, 2 ವೀಲರ್ಸ್ ಎಲ್ಲಿ, 4 ವೀಲರ್ಸ್ ಎಲ್ಲಿ, ಅದೇ ಜಾಗದಲ್ಲಿ ನೀವು ಪಾರ್ಕಿಂಗ್ ಮಾಡಿ. ಯಾಕಂದರೆ ನಮ್ಮಿಂದ ಬೇರೆಯವರಿಗೆ ಟ್ರಾಫಿಕ್ಗೆ ಅನಾನುಕೂಲ ಆಗುತ್ತೆ. ಇಷ್ಟು ಈ ಬಕ್ರೀದ್ ಸಂಬಂಧಪಟ್ಟಂಗೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದರಲ್ಲಿ ಅನ್ಯಕೋಮಿನವರು ತುಂಬ ಕಡಿಮೆ ಬಂದಿದ್ದಾರೆ, ಬಟ್ ಆದರೂ ಸಹ ಇನ್ಸ್ಪೆಕ್ಟರ್ 100% ನಾವು ತಗೊಳ್ತೀವಿ. ಲಾಸ್ಟ್ ಟೈಮ್ ಏನಾದರೂ ರೆಕ್ಟಿಫಿಕೇಷನ್ ಹಂಗೆಲ್ಲ ಸರ್ ಹಿಂಗೆ ಮಾಡಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತೂ ಸಹ ಸದಾ ನಿಮ್ಮ ಅನುಕೂಲಕ್ಕೋಸ್ಕರ ನಿಮಗೋಸ್ಕರನೇ ಇರೋದು. ಈ ಮೀಟಿಂಗಲ್ಲಿ ಬಂದಿರೋರೆಲ್ಲ ಪ್ರತಿಯೊಬ್ಬರು ತಿಳ್ಕೋಬೇಕು. ಸ್ಪೆಷಲಿ ಪೊಲೀಸ್ ಆಫೀಸರ್ಸು 1 ವರ್ಷ ಇರ್ತಾರೆ, ಹೋಗ್ತಾರೆ. ಅವ್ರು ಏನು ಹೇಳ್ತಾರೆ ಅವೆಲ್ಲ ನಮ್ಮ ಚಿಂತಾಮಣಿ ಜನ ಒಳ್ಳೆಯದಕ್ಕೋಸ್ಕರನೇ ಅಂತ ಹೇಳಬೇಕು. ಎಲ್ಲ ಕೆಟ್ಟದ್ದು ಮಾಡಿ ಹೋಗಿ ಯಾರೂ ಸಾಧಿಸೋದೇನಿಲ್ಲ. ಟ್ರಾಫಿಕ್ ರೆಗ್ಯುಲೇಷನ್ಸ್ ಆಗಲಿ, ಲಾ ಆ್ಯಂಡ್ ಆರ್ಡರ್ ಆಗಲಿ, ಕ್ರೈಮ್ ಪ್ರಿವೆನ್ಷನ್ ಆಗಲಿ, ಪ್ರತಿಯೊಂದು ನಾವು ಹೆಜ್ಜೆ ಹೆಜ್ಜೆಗೂ ಏನು ಮಾಡ್ತೀವಿ ಅದು ಚಿಂತಾಮಣಿ ಜನರು ಒಳ್ಳೆಯದಕ್ಕೋಸ್ಕರನೇ ಮಾಡೋದು. ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಕರ್ಬ್ ಮಾಡೋದು ಅದಕ್ಕೆ.